ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆಲ್ರೆಡಿ ಡಿನ್ನರ್ ಆಗಿದೆ. ಸೊ ನಾನು ಇವತ್ತು ಅಷ್ಟು ಡಿನ್ನರ್ ಏನು ಮಾಡಿಲ್ಲ. ನಂಗೆ ತುಂಬ ಸುಸ್ತಾಗಿತ್ತು, ಊಟ ಮಾಡೋಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ನನ್ನ ಫೇವ್ರೇಟು ಡೋನಟ್ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ನೋಡಿ, ಡೋನಟ್, ಚಾಕ್ಲೇಟ್ ಡೋನಟ್ ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ನಂಗೆ ಚಾಕ್ಲೇಟ್ ಡೋನಟ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀನಿ. ನಾನು ತುಂಬಾ ಇಷ್ಟಪಟ್ಟು ತಿನ್ನೋದೇನೆಂದರೆ ಚಾಕ್ಲೇಟ್ ಡೋನಟ್ ತುಂಬಾ ಇಷ್ಟಪಡ್ತೀನಿ. ನೋಡಿ, ಅದಕ್ಕೆ ನಂಗೆ ಚಾಕ್ಲೇಟ್ ಡೋನಟ್ ಮಾತ್ರ ಇಷ್ಟ. ಇದು ವೆನಿಲಾ ಅಂತೆ, ಮಮ್ಮಿ ಫಸ್ಟ್ ಟೈಮ್ ತಂದಿದ್ದಾರೆ. ನಿಜವಾಗ್ಲೂ ಡೋನಟ್ ಎಷ್ಟು ಇಷ್ಟ ಅಂದರೆ ನನಗೆ, ಊಟ ಮಾಡಿದ್ರೂ ನಾನು ಡೋನಟ್ ತಿಂತೀನಿ, ಬೇಡ ಅಂತ ಅನ್ನೋದೇ ಇಲ್ಲ. ಸೊ ಕಟ್ ಮಾಡಿಬಿಟ್ಟು ಡೋನಟ್ ತಿಂತೀನಿ. ಡೋನಟ್ ಅಂತೂ ನಾನು ಯಾವತ್ತೂ ಬೇಡ ಅನ್ನೋದೇ ಇಲ್ಲ, ಯಾಕಂದರೆ ನಂಗೆ ಅಷ್ಟು ಇಷ್ಟ ಡೋನಟ್. ಅಪ್ಪ, ಸಖತ್ತು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಡೈಲಿ ಒಂದೊಂದು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಅಷ್ಟು ಇಷ್ಟಪಟ್ಟು ತಿಂತೀನಿ. ಅಷ್ಟು ಅಂದರೆ ತುಂಬ ಇಷ್ಟ, ಡೋನಟ್ ಅಂದರೆ ತುಂಬ ಇಷ್ಟ, ತುಂಬ ಇಷ್ಟ. ಬ್ಲ್ಯಾಕ್. ಸೊ ನೋಡಿ, ಇವಾಗ 1 ಬೈಟ್ ತಿಂದೆ ನಾನು. ಸೊ ಇದು ಸೆಕೆಂಡ್ ಬೈಟ್. ಇದು ತಿಂತೀನಿ, ನಂಗೆ ತುಂಬ ಇಷ್ಟ ಡೋನಟ್. ಡೋನಟ್ ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಕೇಕ್ಗಿಂತ ಈ ಡೋನಟ್ ತುಂಬ ಇಷ್ಟಪಟ್ಟು ತಿಂತೀನಿ. ಮತ್ತು ಜಿಲೇಬಿ ಬರುತ್ತಲ್ವ, ಜಿಲೇಬಿ ನಾನು ಮಂಗಳೂರಲ್ಲಿ ಇರುವಾಗ ಸ್ವೀಟ್ ತುಂಬ ಹೇಟ್ ಮಾಡ್ತಿದ್ದೆ, ಖಾರ ಐಟಮ್ಸ್ ತಿಂತಿದ್ದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಡೋನಟ್ಗೆ ಶಿಫ್ಟ್ ಆಗಿಬಿಟ್ಟೆ, ಸ್ವೀಟಿಗೂ ಶಿಫ್ಟ್ ಆಗಿಬಿಟ್ಟೆ. ವೆನಿಲಾ ಡೋನಟ್ ಇದು ಹೆಂಗಿದೆ ಅಂತ ಟ್ರೈ ಮಾಡೋಣ. ಇದಷ್ಟು ಚೆನ್ನಾಗಿಲ್ಲ. ಚಾಕ್ಲೇಟ್ ಡೋನಟ್ ಸಖತ್ತಾಗಿದೆ. ನಿಮಗೆ ಸ್ವೀಟಲ್ಲಿ ಏನು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ನನಗಂತೂ ಡೋನಟ್ ಅಂದರೆ ಡೋನಟ್ ಇಷ್ಟ, ಜಿಲೇಬಿ ಇಷ್ಟ, ಮತ್ತು ರಸಮಲಾಯಿ ಇದೆಯಲ್ವ, ರಸಮಲಾಯಿ ತುಂಬಾ ಇಷ್ಟ. ಹೌದಾ, ನನಗೊಂದು ಕ್ವಶನ್ ಇದೆ. ಡೋನಟ್ ಅಂದರೆ ಸ್ವೀಟ್ ಜಾಸ್ತಿ ತಿಂದರೆ ಬ್ಲ್ಯಾಕ್ ಆಗ್ತಾರಂತೆ, ಹೌದಾ? ಡಯಟ್ ಮಾಡೋರು ಶುಗರ್ ತೊಗೊಳ್ಳಲ್ಲಂತೆ, ಸ್ವೀಟನ್ನು ಅವಾಯ್ಡ್ ಮಾಡ್ತಾರಂತೆ. ಯಾಕಂದರೆ ಡಯಟ್ ಮಾಡಿದಾಗ ಸ್ವೀಟೆಲ್ಲ ತಿಂದರೆ ಬ್ಲ್ಯಾಕ್ ಆಗಿ ಹೋಗ್ತಾರಂತೆ, ಹೌದಾ? ನಿಜವಾಗ್ಲೂ ಹೆವಿ ಸ್ವೀಟ್ಸ್ ಡೈಲಿ ತಿಂದರೆ ಬ್ಲ್ಯಾಕ್ ಆಗಿ ಹೋಗ್ತಾರೆ. ಡಯಟ್ ಮಾಡೋರು ಸ್ವೀಟ್ಸ್ ತಿನ್ನಲ್ವಾ ಏನೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ತಿನ್ನಬಾರ್ದು ಅಂತಂತಾರೆ. ನಾನು ಜಾಸ್ತಿ ತಿನ್ನಲ್ಲ, ಯಾವಾಗಾದ್ರೂ ಒಂದ್ಸಲ ತಿಂತೀನಿ ಅಷ್ಟೇ. ಬಟ್ ಡೋನಟ್ ಕಂಡ್ರೆ ನಂಗೆ ಹುಚ್ಚು. ಸೊ ನಾನು ಎಲ್ಲಿ ಡೋನಟ್ಸ್ ಎಲ್ಲಿ ಮಾಡ್ತಾರೆ ಅಲ್ಲಿ ನಾನು ಹೋಗಲ್ಲ. ಅದೇ ಈ ಚಾಕ್ಲೇಟ್ ಡೋನಟ್ ಇದೆಯಲ್ಲ, ಈ ಚಾಕ್ಲೇಟ್ ಡೋನಟ್ ಸಖತ್ ಚೆನ್ನಾಗಿರುತ್ತೆ. ಫಸ್ಟೇ ಇದಕ್ಕೆ ಫ್ಯಾನ್ ಆಗಿಬಿಟ್ಟೆ ನಾನು, ಈ ಚಾಕ್ಲೇಟ್ ಡೋನಟ್ಗೆ. ವೆನಿಲಾ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ವೆನಿಲಾ ನಂಗೆ ಅಷ್ಟು ಇರಿಸಿಲ್ಲ. ಚಾಕ್ಲೇಟ್ ಡೋನಟ್ ಮಾತ್ರ ಸಖತ್ ಚೆನ್ನಾಗಿದೆ. ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನೂ ತಿನ್ಬೋದು ಅಂದ್ಕೊತೀನಿ. ಹೆವಿ ಚಳಿ ಹೊರಗಡೆ ಇವತ್ತು ಕೂರೋಕ್ಕಾಗ್ತಿಲ್ಲ. ಹೆವಿ ಚಳಿ ಅಂದರೆ ತಲೆಯೆಲ್ಲ ಫುಲ್ಲು ನೋಯ್ತಿದೆ.
ಇವತ್ತು ಮೂನ್ ಬಂದಿಲ್ಲ, ನೋಡಿದ್ರ ಹೆವಿ ಮೂನ್ ಕಾಣಿಸುತ್ತಾ ಇಲ್ಲ. ಕೆಳಗಡೆ ನಾನಂದರೆ ಟೆರಿಸ್ ಮೇಲೆ ಇದ್ದೀನಿ. ಕೆಳಗಡೆ ಎಲ್ಲ ಅಂದರೆ ಇಲ್ಲಿ ಹತ್ರ ಇರೋ ಹತ್ರ ಎಲ್ಲ ಫ್ಲ್ಯಾಟ್ ಇದೆಯಲ್ವ, ಅಲ್ಲಿರೋ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ಸೊ ಇವಾಗ ಅವರು ಆಟಾಡ್ತಿರುವಾಗ ವೀಡಿಯೋ ಎಲ್ಲ ಮಾಡೋಕ್ಕೆ ಸರಿ ಆಗಲ್ಲ, ಏನಾದರೂ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸೊ ಅದೆಲ್ಲ ರಿಸ್ಕ್ ಎಲ್ಲ ಬೇಡ, ಸುಮ್ಮನೆ ಸ್ವೀಟ್ ತಿಂದುಬಿಟ್ಟು ಸುಮ್ಮನೆ ಚೆನ್ನಾಗಿರೋಣ ಅಷ್ಟೇ. ಮತ್ತು ಈ ಸರ್ಕಲಲ್ಲಿ ಇಲ್ಲಿ ಹಿಂದ್ಗಡೆ ಹೆವಿ ವೆಹಿಕಲ್ಸ್ ಹೋಗುತ್ತೆ, ಮಿಡ್ ನೈಟಲ್ಲಿ ಹೆವಿ ವೆಹಿಕಲ್ಸ್ ಹೋಗುತ್ತೆ. ಸೊ ಇಲ್ಲಿ ವೆಹಿಕಲ್ಸ್ ಹೋಗ್ತಾನೆ ಇರುತ್ತೆ ಈ ರೋಡಲ್ಲಿ. ಸೊ ಭಯ ಅಂತ ಅಷ್ಟೇನಿಲ್ಲ. ವೆಹಿಕಲ್ಸ್ ಸೌಂಡು, ಹೆವಿ ವೆಹಿಕಲ್ಸ್ ಸೌಂಡು ನೋಡಿ, ಹೇಳುವಾಗಲೇ ಆರ್ನ್ ಹಾಕ್ಕೊಂಡು ಹೋಗ್ತಿದ್ದಾರೆ, ಹಂಗೇ ಹೆವಿ ಸೌಂಡ್ ಬರುತ್ತೆ. ಸೊ ವೀಡಿಯೋ ಹೊರ್ಗಡೆ ಕುತ್ಕೊಂಡು ಮಾಡೋಕ್ಕಾಗಲ್ಲ, ಮತ್ತು ವಾಯ್ಸ್ ಕವರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆಲ್ಲ ಎಲ್ಲಿ ಟೈಮ್ ಇರುತ್ತೆ ಹೇಳಿ, ನಮ್ಮದೇ ಕೆಲಸ ಸಾವಿರಾರಿದೆ ಅಲ್ವಾ. ಒಬ್ಬ ಫುಲ್ಲು ಚಳಿ, ಹೊರಗಡೆ ಕೂರೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಅಂದರೆ ಅಷ್ಟು ಚಳಿ, ಆಗ್ತಾನೇ ಇಲ್ಲ ಕೂರಕ್ಕೆ. ನೋಡಿ ಹಿಂದ್ಗಡೆ ನೋಡಿ ಎಷ್ಟು ಅಂದರೆ ಅಲ್ಲಿ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಟೈಮಲ್ಲಿ ಮೂನ್ ಬರಬೇಕಿತ್ತು, ಬಟ್ ಬಂದಿಲ್ಲ. ಇವಾಗ ಟೈಮ್ ಬಂದು 8:30, 8:54 ಆಗಿದೆ. ಟೈಮು ಮೂನ್ ಇಲ್ಲ, ಬಟ್ ಮೂನೇ ಕಾಣಿಸ್ತಿಲ್ಲ. ಈ ಟೈಮ್ಗೆ ಮೂನ್ ಇರಬೇಕಿತ್ತು. ಡೈಲಿ ನಾನು ವೀಡಿಯೋ ಮಾಡಿದಾಗ ಮೂನ್ ಇರುತ್ತೆ, ಬಟ್ ಇವಾಗ ಮೂನ್ ಇಲ್ಲ, ಯಾಕಂತ ಗೊತ್ತಿಲ್ಲ. ಈ ವಿಡಿಯೋ ನೋಡಿಬಿಟ್ಟು ಮೂನ್ಗೂ ಬೇಜಾರಾಗಿದೆ ಏನೋ ಅಂತ ಗೊತ್ತಿಲ್ಲ. ಬಟ್ ಇವತ್ತು ನಿಮಗೆ ಲಂಚ್ಗೆ ಡಿನ್ನರ್ಗೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ನಂಗೆ ಇವತ್ತು ಡಿನ್ನರ್ಗೆ ನಾನು ಹೇಳಿದ್ದೆ ಸಂಡೇ ಮಾತ್ರ ನಾನ್ ವೆಜ್, ಮತ್ತೆಲ್ಲ ಫುಲ್ ಡೇ ವೆಜ್. ನಮಗೆ ಫುಲ್ಲು ವೆಜ್ ಮಾಡ್ತಾರೆ, ನಾನ್ ವೆಜ್ ಡೈಲಿ ತಿನ್ನಲ್ಲ ನಾವು, ಮಾಡಲ್ಲ. ಅಂದರೆ ಡೈಲಿ ಅಂದರೆ ಅಭ್ಯಾಸ ಆಗಿಬಿಟ್ರೆ ನಾನ್ ವೆಜ್ ತಿನ್ನೋದು ಆ ಥರ. ನಾನು ವೀಕ್ಲಿ 1 ಟೈಮ್ ನಾನ್ ವೆಜ್ ತೊಗೊತೀನಿ, ಯಾಕಂದರೆ ಡೈಲಿ ತಿನ್ನೋದು ನನಗೂ ಇಷ್ಟ ಆಗಲ್ಲ, ಬೋರ್ ಅನಿಸ್ಬಿಡುತ್ತೆ. ಸೊ ವೆಜ್ಜು ಜಾಸ್ತಿ, ವೀಕ್ ಫುಲ್ಲು ವೆಜ್ ತಿಂತೀನಿ. ಸಂಡೇ ಒಂದು ನಾನ್ ವೆಜ್ ತಿಂತೀನಿ, ಅದೇ 1 ಡೇ ನಾನ್ ವೆಜ್ ಮಾಡ್ತಿಂತೀವಿ ಅಷ್ಟೇ. ಇವಾಗ ನಂಗೆ ಹೊಟ್ಟೆ ಫುಲ್ಲಾಗಿದೆ, ಇದು ತೊಗೊಂಡೋಗಿ ನಮ್ಮ ಅಮ್ಮನಿಗೆ ಕೊಡ್ತೀನಿ, ಅವರು ತಿಂತಾರೆ. ಇಲ್ಲಾಂದರೆ ನಾನೇ ತಿಂತೀನಿ. ಚಾಕ್ಲೇಟ್ ನಾನೇ ತಿಂತೀನಿ, ವೆನಿಲಾ ನಮ್ಮ ಅಮ್ಮನಿಗೆ ಕೊಡ್ತೀನಿ. ವೆನಿಲಾ ನಂಗೆ ಅಷ್ಟು ಲೈಕ್ ಆಗಿಲ್ಲ, ಚಾಕ್ಲೇಟ್ ಸಖತ್ತಾಗಿದೆ. ನನಗೂ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ತುಂಬ ಅಪ್ಲೋಡ್ ಮಾಡಬೇಕಂತ ಅನ್ನಿಸ್ತಿರುತ್ತೆ. ಬಟ್ ಇಲ್ಲಿ ಕುಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿ ಸ್ಪೇಸ್ ಇಲ್ಲ, ಕುಕ್ಕಿಂಗ್ ಮಾಡೋ ಎಲ್ಲ ಐಟಮ್ಸ್ ಇಲ್ಲ. ಕುಕ್ಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಸ್ಪೇಸು ತುಂಬ ಇಲ್ಲ ಇಲ್ಲಿ. ಸೊ ಜಾಸ್ತಿ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ. ನಮ್ಗೆ ಲೈಟಾಗಿ ಏನಾದರೂ ಕುಕ್ ಮಾಡಿಕೊಂಡು ತಿನ್ಕೊತೀವಿ ಅಷ್ಟೆ. ಜಾಸ್ತಿ ಹೆವಿಯಾಗಿ ಏನು ಮಾಡ್ಕೊಳ್ಳೋಕೆ ಹೋಗಲ್ಲ ಅಷ್ಟೇ. ಸೊ ಸ್ವೀಟ್ ತಿನ್ನಬಾರ್ದಂತೆ, ಹೆವಿ ಸ್ವೀಟ್ ತಿಂದರೆ ಬ್ಲ್ಯಾಕಾಗಿ ಹೋಗ್ತಾರಂತೆ. ಸೊ ಸ್ವೀಟನ್ನು ಎಲ್ಲರೂ ಅವಾಯ್ಡ್ ಮಾಡಿ. ಬಟ್ ನಂಗೆ ಗೊತ್ತಿಲ್ಲ, ನಾನು ಆಲ್ರೆಡಿ ಬ್ಲ್ಯಾಕೇ ಇದ್ದೀನಿ, ಸೊ ನನಗೆ ಅದು ಕನ್ಸಿಡರ್ ಆಗಲ್ಲ. ನಾನು ಸ್ವೀಟ್ ತಿಂತೀನಿ, ನನಗೇನು ಬೇಕೋ ಅನ್ನಿಸ್ತೆ ನಾನು ತಿಂತೀನಿ. ಸೊ ಇವತ್ತು ಬ್ಲ್ಯಾಕ್ ಆಗ್ತೀನಿ ಸ್ವೀಟ್ ತಿಂದರೆ ಅಂತ ಅಂದ್ಕೊಂಡು ನಾನೇನು ಅವಾಯ್ಡ್ ಮಾಡಲ್ಲ. ಒಂದೇ ಲೈಫ್ ಇರೋದು, ಇಷ್ಟ ಇರೋದು ತಿನ್ನಬೇಕು ಅಷ್ಟೆ. ಇಷ್ಟ ಇರೋದು ತಿಂದ್ಬಿಟ್ಟು ಖುಷಿಯಾಗಿರಬೇಕು ಅಷ್ಟೆ. ಜಾಸ್ತಿ ಏನು ರಿಸ್ಕ್ ತೊಗೊಬಾರ್ದು, ಇಷ್ಟ ಇರೋದು ತಿನ್ನೋದು, ಖುಷಿಯಾಗಿರೋದು ಅಷ್ಟೇ ನನ್ನ ಲೈಫ್. ಇವಾಗ ಆಲ್ರೆಡಿ ನನ್ನ ಸ್ಟಮಕ್ ಫುಲ್ಲಾಗಿ ಹೋಗಿದೆ, ಡಿನ್ನರ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಅದಕ್ಕೆ ನನಗೆ ಇವಾಗ ಸ್ವೀಟ್ ತಿನ್ನೋಕ್ಕಾಗ್ತಿಲ್ಲ. ಬೆಳಗ್ಗೆ ನಾನು ಎಷ್ಟು ಲೇಜಿ ಫೆಲೋ ಅಂದರೆ, ನಾನು ಬೇಕಾದರೆ ಫುಲ್ ಡೇ ಲೀವ್ ಕೊಡಿ, ನಾನು 3 ಟೈಮು ಏನು ತಿಂದೇ ರೆಸ್ಟ್ ಮಾಡ್ತೀನಿ. ಫುಲ್ ಡೇ ಮಲ್ಕೊಂಡ್ಬಿಡ್ತೀನಿ, ಮಾರ್ನಿಂಗಿಂದ ನೈಟ್ ತನಕ. ಮಾರ್ನಿಂಗ್ ಸಮ್ಟೈಮ್ಸ್ ಹೇಳ್ತಾರಲ್ಲ, ಮಾರ್ನಿಂಗ್ ಮಲ್ಕೊಂಡವ್ರಿಗೆ, ಮಾರ್ನಿಂಗ್ ಏನಾದರೂ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರಲ್ಲ ಅಂತ. ನಂಗೆ ಆ ಥರ ಯಾವುದಿಲ್ಲ, ಮಾರ್ನಿಂಗ್ ಮಲ್ಕೊಂಡ್ರು ನಂಗೆ ನಿದ್ದೆ ಬರುತ್ತೆ ನೈಟ್ ಮಲ್ಕೊಂಡ್ರೆ. ಮತ್ತೊಂದು ಹೇಳ್ತಾರೆ ಏನಂದರೆ, ತಿನ್ನೋಕ್ಕೂ ನಾನು ತುಂಬ ಲೇಝಿ, ನಂಗೆ ತಿನ್ನೋದು ಕೂಡ ತುಂಬಾ ಲೇಝಿನೆಸ್. ಬೇಕಾದ್ರೆ ಫುಲ್ ಡೇ ಮಲ್ಕೊತೀನಿ, 3 ಟೈಮ್ ತಿಂದೇ ಫುಲ್ ಡೇ ಮಲ್ಕೊತೀನಿ, ಅಷ್ಟು ಚೆನ್ನಾಗಿ ಮಲ್ಕೊತೀನಿ. ಅಷ್ಟು ಇಷ್ಟ ನಿದ್ದೆ ಅಂದರೆ. ತಿನ್ನೋದಂದರೆ ಬೇಡ, ಅವಾಯ್ಡ್ ಮಾಡ್ತೀನಿ ಆ ಥರ ಒಂದು. ನಾನು ಬೆಳಿಗ್ಗೆನೂ ಹಂಗೇ ಲೇಟಾಗಿ ಎದ್ದೊಳ್ಳಿ ವರ್ಕಿಗೆ ಹೋಗ್ತೀನಿ, ರೆಡಿ ಆಗಿಬಿಟ್ಟು. ಬೆಳಿಗ್ಗೆ ಟಿಫಿನ್ ಏನೂ ಮಾಡಲ್ಲ ನಾನಂದರೆ, ಹೋಗೋದೇ ಲೇಟ್ ಆಗಿಬಿಡುತ್ತೆ. ಅಲ್ಲಿಂದ ವರ್ಕ್ ಹೋಗ್ಬಿಡ್ತೀನಿ, ಬೆಳಗ್ಗೆ ಏನು ತಿನ್ನಲ್ಲ, ಹಂಗೇ ಎಂಟಿ ಸ್ಟಮಕಲ್ಲಿ ವರ್ಕ್ ಮಾಡ್ಕೊಂಡು ಬಿಡ್ತೀನಿ. ಬಟ್ ಏನಂದರೆ, ನಾನು ತಿಂದಿಲ್ಲ ಅಂದರೂ ಪರವಾಗಿಲ್ಲ,
ಬಟ್ ನಂಗೆ ನಿದ್ದೆ ಮಾಡಬೇಕು ಅಷ್ಟೇ, ನಂಗೆ ನಿದ್ದೆ ಬೇಕು. ಸೊ ಅಷ್ಟು ಲೇಝಿ ಫೆಲೋ. 3 ಟೈಮ್ ತಿನ್ನೋದು ಕೂಡ ಬೇಡ, ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ನಂಗೆ ನಿದ್ದೆ ಬೇಕು. ನಿದ್ದೆ ಮಾಡೋದಂತೂ ತುಂಬ ಇಷ್ಟ. ಮಲ್ಕೊಂಡ್ಬಿಡ್ತೀನಿ, ಫುಲ್ ಡೇ ಆದರೂ ಪರವಾಗಿಲ್ಲ. ನಮ್ಮ ಅಮ್ಮ ತೆಗೆದು ಬಡಿತಾರೆ, ಮಾರ್ನಿಂಗ್ ಮಲ್ಕೊಬಾರ್ದು, ಮಾರ್ನಿಂಗ್ 6 o'clock ಮತ್ತು ಈವ್ನಿಂಗ್ 6 o'clock ಮಲ್ಕೊಬಾರ್ದು ಅಂತಲ್ವ. ನಮ್ಮ ಅಮ್ಮ ತೆಗೆದು ಬಡಿತಾರೆ. ಚಿಕ್ಕ ಬೇಬಿ ಇದ್ದ ಚಿಕ್ಕ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಚೆನ್ನಾಗಿ ಓಡಿಸ್ಕೊಂಡಿದ್ದೀನಿ. 6 o'clock ಮಾರ್ನಿಂಗು ಮಲ್ಕೊಬಾರ್ದಂತೆ, ಈವ್ನಿಂಗು 6 o'clock ಮಲ್ಕೊಬಾರ್ದಂತೆ, ದೇವ್ರು ಬರೋ ಟೈಮ್ ಅಂತೆ. ಬಟ್ ನಂಗೆ ಅದು ಮರ್ತೇ ಹೋಗ್ಬಿಡುತ್ತೆ, ಮಲ್ಕೊತೀನಿ. ಅಂದರೆ 3 times ಊಟ ತಿಂಡಿ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ. ನಿದ್ದೆ ಮೇಯ್ನ್. ನನಗೆ ನಿದ್ದೆ ಮಾಡಬೇಕು. ಹೇಳ್ತಾರಲ್ವ, ಯಾರಿಗೆ ಟೆನ್ಷನ್ ಇಲ್ಲ, ಡಿಪ್ರೆಷನ್ ಇಲ್ಲ ಅಂಥವ್ರಿಗೆ ನಿದ್ದೆ ಚೆನ್ನಾಗಿ ಬರುತ್ತಂತ. ಪಕ್ಕ ಅದೇ ಥರ ಅಂದ್ಕೊತೀನಿ. ಟೆನ್ಷನ್ ಇದೆಯೋ ಇಲ್ವೋ ನಂಗಂತೂ ಗೊತ್ತಿಲ್ಲ, ನಿದ್ದೆ ಅಂತೂ ಸಖತ್ ಚೆನ್ನಾಗಿ ಬರುತ್ತೆ. ನನಗಂತೂ ನಿದ್ದೆ ಅಂದರೆ ಸಖತ್ ಇಷ್ಟ, ಸಖತ್ ಚೆನ್ನಾಗಿ ಮಾಡ್ತೀವಿ. ನೀವೇನಾದರೂ ಒನ್ ಡೇ ನಂಗೆ ಲೀವ್ ಕೊಟ್ಬಿಟ್ರೆ ಸಾಕು, ಎಲ್ಲರೂ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲೋ ಹೋಗ್ತಾರೆ. ಬಟ್ ನಾನು ಎಲ್ಲೂ ಹೋಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಕೊತೀನಿ. ನಂಗೆ ನಿದ್ದೆ ಮಾಡೋಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ. ನನಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲೋ ಸುತ್ತಕ್ಕೆ ಹೋಗ್ತಾರೆ. ಬಟ್ ನಾನು ಪ್ಲ್ಯಾನೇ ಮಾಡಲ್ಲ, ಎಲ್ಲೂ ಪ್ಲ್ಯಾನ್ ಮಾಡಲ್ಲ ನಾನು ಹೋಗೋಕ್ಕೆ. ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ನಾನು ಡೋನಟ್ ಎಲ್ಲಿ ಬಂದು ತುಂಬ ಇಷ್ಟಪಟ್ಟೆ ಅಂದರೆ, ಡೋನಟ್ಗೆ ಫ್ಯಾನ್ ಆಗಿಬಿಟ್ಟೆ ಅಂದರೆ ನಾನು ಮಂಗಳೂರಲ್ಲಿ ಡೋನಟ್ ಒಂದು ಸಲ ಟ್ರೈ ಮಾಡಿಲ್ಲ. ನಂಗೆ ಇಸ್ಕೊಡ್ತಾನೆ ಇರಲಿಲ್ಲ. ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಯಾವ ಶಾಪಿಗೆ ಮ್ಯಾಂಗ್ಳೂರಲ್ಲಿ. ಇವಾಗ ನಾನು ಹೋಟೆಲ್ ರೆಸ್ಟೋರೆಂಟ್ ಆಗಲಿ ಆ ಥರ ಎಲ್ಲಿಗೂ ಹೋಗ್ತಿರ್ಲಿಲ್ಲ, ಅಭ್ಯಾಸ ಏನಿಲ್ಲ. ನಮ್ಮ ಮಮ್ಮಿ ಅಂದರೆ ಯಾವ ಹೋಟೆಲ್ಗಾಗಲಿ ರೆಸ್ಟೋರೆಂಟ್ಗೆ ಹೋಗ್ತಾನೆ ಇರಲಿಲ್ಲ. ನನಗೆ ತಿನ್ನೋದನ್ನು ನೋಡಿ ಏನಾದರೂ ಅಂದ್ಬಿಡ್ತಾರೋ ಆ ಥರ ಎಲ್ಲ ಅನಿಸ್ತಿತ್ತು. ಬೇಕರಿ ಆಗಲಿ ಆ ಥರ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ನಮ್ಮಮ್ಮ ಏನು ಇಸ್ಕೊಡ್ತಾರೋ ಅದು ಮನೇಲಿ ತಂದು ಕೊಡ್ತಾರೆ, ಅದೇ ತಿಂತಿದ್ದೆ. ಅವಾಗ ನಂಗೆ ಜಾಸ್ತಿ ಎಗ್ ಪಪ್ಸ್ ಇದೆಯಲ್ಲ ಅದೇ ತಂದು ಕೊಡ್ತಿದ್ರು, ಅವಾಗ ಅದೇ ತಿಂತಿದ್ದೆ. ಬಟ್ ಅದು ತಿಂದು ತುಂಬ ಬೋರ್ ಆಗಿಬಿಟ್ಟಿದೆ. ಇವಾಗ ವೆಜ್ ಪಪ್ಸು, ಎಗ್ ಪಪ್ಸ್ ಯಾವ ಪಪ್ಸ್ ಕಂಡ್ರೇ ಆಗಲ್ಲ. ಮತ್ತು ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಅದು ಕಾಮನ್ ಆಗಿಬಿಡ್ತು. ನೈಟ್ ಎಲ್ಲರೂ ನೋಡಿದರೆ ಎಲ್ಲ ಶಾಪಲ್ಲಿ ತಿಂತಿರ್ತಾರೆ, ಎಲ್ಲ ಹೊರಗೆ ಕುತ್ಕೊಂಡು ಫುಲ್ ಇರುತ್ತೆ, ಎಲ್ಲ ತಿಂತಿರ್ತಾರೆ. ಮತ್ತು ಅದು ನೋಡಿ ನನಗೂ ಅಭ್ಯಾಸ ಆಗಿಬಿಡ್ತು. ಇವಾಗ ನಮ್ಮ ಮಮ್ಮಿ ಬೇಕಂತಿಲ್ಲ, ನಂಗೆ ಏನಾದರೂ ಅನಿಸಿದರೆ ನಾನೇ ಹೋಗಿ ಇಸ್ಕೊಂಡು ಬಂದು ತಿಂತೀನಿ, ನಾನೇ ಒಂದು ತೊಗೊಂಡು ತಿಂದುಬಿಡ್ತೀನಿ. ಅಂದರೆ ಸ್ಟಾರ್ಟಿಂಗ್ ನಮ್ಮ ಅಮ್ಮ ಇರಲಿಲ್ಲ ಬ್ಯಾಂಗ್ಳೂರು ಬಂದಾಗ, PGಯಲ್ಲಿದ್ದೆ. ಅವಾಗ ನನಗೂ ಟೆಂಪ್ಟ್ ಆಗೋದು, ಏನಾದರೂ ಶಾಪ್ ನೋಡಿದಾಗ ಇದು ಇಸ್ಕೊಬೇಕು, ಇದು ತಿನ್ನಬೇಕು ಆ ಥರ ಅಂತ. ನಮ್ಮಮ್ಮ ಏನಂದರೆ ನನಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಅದು ಯಾವಾಗಲೂ ತಿನ್ನೋದು ನೋಡಿ. ಅಲ್ಲಿ ಅಕ್ಕಿ ಆಡ್ತಿದಲ್ವ, ಕಾಣಿಸ್ತಿದೆಯಾ? ಸೊ ನನಗೆ ಏನಾದರೂ ಇಷ್ಟ ಆ ಅಕ್ಕಿಯ ಏನೋ ಗೊತ್ತಿಲ್ಲ, ಅದು ಮತ್ತು ಗೇನು ಬಂತು ಅದು ಇದೆಯಲ್ವ, ಅದು ಅಂದರೆ ಈ ಟೈಮಲ್ಲಿ ಹಿಂಗೇ ಸುತ್ತಾನೇ ಇರುತ್ತೆ. ಸೊ ನಂಗೆ ಭಯ, ಅದು ಹಿಂಗಿನ ತಲೆ ಮೇಲೆ ಒಂಥರ ಸುತ್ತಾ ಇರುತ್ತೆ. ಅದಕ್ಕೆ ಅದು ಬಂದರೆ ನನ್ನ ತಲೆ ಅಂದರೆ ಅಕ್ಕಿ ತಲೆ ಮೇಲೆ ಸುತ್ತೋಕೆ ಬಿಡಬಾರ್ದಂತೆ ನಮ್ಮ ಮಮ್ಮಿ ಹೇಳ್ತಾರೆ. ಅದಕ್ಕೆ ನನ್ನ ತಲೆ ಮೇಲೆ ಏನಾದರೂ ಅಕ್ಕಿ ಹೋದರೆ ಓಡ್ಬಿಡ್ತೀನಿ ಒಳಗಡೆ, ಕೂತ್ಕೊಳ್ಳಲ್ಲ. ನಂಗೆ ಭಯ, ತುಂಬಾ ಭಯ, ತುಂಬ ಅಂದರೆ ತುಂಬ ಭಯ. ಸೊ ಅದು ಇದೇ ಟೈಮಲ್ಲಿ ಹಾರಾಡ್ತಿರ್ತದೆ, ಇದೇ ಸರೌಂಡಿಂಗಲ್ಲಿ ಹಾರಾಡ್ತಿರ್ತದೆ. ಒಂಥರ ನೋಡಿ ಆ ಕಡೆ ಹೋಗ್ಬಿಡ್ತು, ಬಟ್ ಮತ್ತೆ ಈ ಕಡೆ ಬರುತ್ತೆ, ಮತ್ತೆ ಬರುತ್ತೆ, ಹಿಂಗೆ ಹೋಗುತ್ತೆ, ಹಂಗೆ ಬರುತ್ತೆ, ಬರ್ತಾನೇ ಇರುತ್ತೆ. ಅದೊಂಥರ ತಲೆ ಮೇಲೆಲ್ಲ ಹಾರಾಡಬಾರ್ದು ಅಂತ ನಮ್ಮಮ್ಮ ಅಂತಾರೆ. ಅದಕ್ಕೆ ನಾನು ಅದು ಬಂದರೆ ಓಡೋಗ್ಬಿಡ್ತೀನಿ. ಸೊ ಸಮ್ಟೈಮ್ಸ್ ಗೊತ್ತಾದರೆ ಓಡೋಗ್ಬಿಡ್ತೀನಿ ಒಳಗಡೆ ಅಷ್ಟೇ. ನೋಡಿದ್ರಲ್ಲ ಅದು ಬರುತ್ತೆ, ಇಲ್ಲೇ ಹಾರಾಡ್ತಾನೇ ಇರುತ್ತೆ ಸರ್ಕಲಲ್ಲಿ. ಒಂಥರ ಹೇಳ್ಬಾರ್ದು, ನೈಟ್ ಆಗಿದೆ, ಸೊ ಹಾರಾಡ್ತಾನೆ ಇರುತ್ತೆ. ಸ್ವಲ್ಪ ಭಯ ನನಗೆ. ಬಟ್ ಇರಲಿ, ಇವಾಗ ಇಲ್ಲಿ ಬಂದಾದಮೇಲೆ ತುಂಬ ಇಷ್ಟಪಟ್ಟಿದ್ದು ಎಲ್ಲ ತಿಂತೀನಿ. ಆ್ಯಕ್ಚುಲಿ ನನಗೆ ನಾನ್ ವೆಜ್ ಹೋಟೆಲ್ಗೆ ಹೋಗಿ ಈ ಬಿರಿಯಾನಿ ತಿನ್ನೋಕ್ಕೆ ಒಂಥರ ಶೈ ಫೀಲಿಂಗ್ ಆಗ್ತಿತ್ತು. ಅಂದರೆ ಎಲ್ಲಿಗೆ ಪೀಸು ಹಿಂಗೆ ತಿಂದರೆ ಹಿಂಗೆ ಕಡಿಬೇಕಲ್ವಾ, ಸೊ ಅದೆಲ್ಲ ಹೆಂಗೆ ತಿನ್ಕೊತಾರೆ ಏನೋ ಅಂತ. ಬಟ್ ಇವಾಗ ನಂಗೆ ಕೇರೆ ಮಾಡಲ್ಲ, ಹೋಗ್ತೀನಿ, ತಿಂತೀನಿ, ಬರ್ತೀನಿ. ಸೊ ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲ ತಿಂತೀನಿ. ಎಲ್ಲ ನಂಗೆ ಶಾಪಲ್ಲಿ ಏನಾದರೂ ನೋಡಿ ಇಷ್ಟಪಟ್ಟರೆ ಅದು ತೊಗೊತೀನಿ. ಸೊ ನಮ್ಮ ಮಮ್ಮಿ ಏನನ್ನೆಲ್ಲ ತಿನ್ನೋಕ್ಕೆ ನಮ್ಮ ಮಮ್ಮಿ ಯಾವತ್ತೂ ನಂಗೆ ಅದು ತಿನ್ನಬೇಡ, ಇದು ತಿನ್ನಬೇಡ ಅಂತ ಯಾವತ್ತೂ ಹೇಳಿಲ್ಲ. ಕಷ್ಟಪಡ್ತೀಯಾ, ತಿನ್ನು, ಪರವಾಗಿಲ್ಲ, ಹೊಟ್ಟೆಗೆ ತಾನೆ ಅಂತಂತಾರೆ.
ಸೊ ಕಷ್ಟಪಟ್ಟು ಕಂಜೂಸ್ ಮಾಡಿ ತಿನ್ನೋದ್ರಲ್ಲಿ ಕಂಜೂಸ್ ಮಾಡಿ ಏನಾಗಬೇಕಿದೆ ಅಲ್ವಾ. ಸೊ ತಿಂದುಬಿಟ್ಟು ಹ್ಯಾಪಿಯಾಗಿರೋದೇ ಒಳ್ಳೆಯದು. ಸೊ ಅದಕ್ಕೆ ಇವಾಗಿಂದ ನಾನು ಸ್ವಲ್ಪ ಸ್ವಲ್ಪ ತಿಂತೀನಿ. ಬಟ್ ನನ್ನ ಫ್ರೆಂಡು ಅವರಿಗೆ ನಾನು ನಿನ್ನೆ ಹೇಳಿದ್ದೆ ವಿಡಿಯೋದಲ್ಲಿ ಅವರು ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಅಂದರೆ ಪಿ ಜಿಯಿಂದ ಅವರು ಅಡ್ವೊಕೇಟ್ ಆಫೀಸ್ಗೆ ಟ್ರಾವೆಲ್ ಮಾಡಬೇಕು, ತುಂಬ ಡಿಸ್ಟೆನ್ಸ್ ಇದೆ. ಸೊ ಪಿ ಜಿ ಫುಡ್ಡು ಸೆಟ್ ಆಗ್ತಿರಲಿಲ್ಲ, ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಡೈಲಿ. ಅದು ತುಂಬ ಟಫಾಗಿ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಅವರನ್ನು ನಾನು ತುಂಬ ಮಿಸ್ ಮಾಡ್ಕೊತೀನಿ. ನಿನ್ನೆನೂ ವೀಡಿಯೋದಲ್ಲಿ ಹೇಳಿದ್ದೀನಿ, ಇವತ್ತು ನಾನು ಡೈಲಿ ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನಾನು ಯಾರ ಜೊತೆ ಅಷ್ಟು ಕ್ಲೋಸು ಆಗಲ್ಲ. ಅವ್ರ ಜೊತೆ ಮಾತ್ರ ಸ್ವಲ್ಪ ಲೈಟಾಗಿ ಸ್ವಲ್ಪ ಕ್ಲೋಸ್ ಆಗಿದೆ ಅಷ್ಟೇ. ಬಟ್ ಮಿಸ್ ಮಾಡ್ತಿದ್ದೀನಿ ಅವರನ್ನು. ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬ್ಯಾಂಗ್ಳೂರು ಬಂದರೆ ಫುಡ್ ಸೆಟ್ ಆಗೋಲ್ಲ. ಊರಿಂದ ಬಂದ ಮಕ್ಳಿಗೆ ಯಾರಿಗೂ ಬ್ಯಾಂಗ್ಳೂರು ಬಂದರೆ ಅಷ್ಟು ಪಿ ಜಿಯಲ್ಲಿರೋ ಫುಡ್ ಯಾರಿಗೂ ಸೆಟ್ ಆಗೋಲ್ಲ. ಸೆಪ್ರೇಟ್ ಇರೋದೇ ಒಳ್ಳೆಯದು ಅನಿಸುತ್ತೆ. ಸೊ ಇವಾಗ ನಾನು ನೆಮ್ಮದಿಯಾಗಿ ನಮ್ಮ ಅಮ್ಮನ ಜೊತೆ ಸೆಪ್ರೇಟಾಗಿ ಚೆನ್ನಾಗಿದ್ದೀನಿ. ಸೊ ಟೈಮ್ ಆಯಿತು. ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರಿಗೂ ಬಾಯ್. ನಾನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ